ಎಲ್ಲರಿಗೂ ವಂದನೆಗಳು. ಎಂ ರಾಜಶೇಖರ್, ವಿಜ್ಞಾನ ಶಿಕ್ಷಕ, ಹೋಲಿ ರೋಜರಿ ಪ್ರೌಢಶಾಲೆ ಯಲ್ಲಾಪುರ. ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ, ಬದಲಾಗುತ್ತಿರುವ ಸನ್ನಿವೇಶದಲ್ಲಿ ನೇರ ವರ್ಗ ಬೋಧನೆಯಿಂದ ಮಾಹಿತಿ ಮತ್ತು ತಂತ್ರಜ್ಞಾನ ಆಧಾರಿತ ವರ್ಗ ಕೋಣೆಗಳನ್ನು ಕಲ್ಪಿಸಿಕೊಂಡು ತನ್ಮೂಲಕ ತನ್ನ ವಿದ್ಯಾರ್ಥಿಗಳಿಗೆ ಮಾಹಿತಿಗಳನ್ನು ಮತ್ತು ಬೋಧನೆಯನ್ನು ಮಾಡುವಂಥ ಇತ್ತೀಚಿನ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಕಂಟೆಂಟ್ಗಳ ತಯಾರಿ ಹಾಗೂ ಆ ತರಬೇತಿಗಳಲ್ಲಿ ಭಾಗವಹಿಸಿದ ಮಾಹಿತಿಗಳನ್ನು ತಮ್ಮ ಮುಂದೆ ಇಡುತ್ತಿದ್ದೇನೆ. DSCRT ಬೆಂಗಳೂರು ಇವರ ಅಡಿಯಲ್ಲಿ ನಡೆಯುತ್ತಿರುವ ಎಲ್ಲ ಈ ಕಂಟೆಂಟ್ ತರಬೇತಿಗಳು ರಚನಾ 1, 2 ಹಾಗೂ NCF ತರಬೇತಿಯ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಜೊತೆಗೆ ಸಮನ್ವಿತ ವಿಷಯಾಧಾರಿತ ತರಬೇತಿ ಮತ್ತು ಆನ್ಲೈನ್ ತರಬೇತಿಯ ಸಂಪನ್ಮೂಲ ವ್ಯಕ್ತಿಯಾಗಿ ಜಿಲ್ಲಾ ಮಟ್ಟದ ಸಂಘಟನೆಗಳಲ್ಲಿ ಹಾಗೂ ಜಿಲ್ಲಾ ಮಟ್ಟದ ತರಬೇತಿಗಳಲ್ಲಿ ಭಾಗವಹಿಸಿರುತ್ತೇನೆ. ಜೊತೆಗೆ ಡಯಟ್ ಕುಮಟಾ ಮತ್ತು ಡಯಟ್ ಸಿರ್ಸಿಯ ಎಲ್ಲ ವಿಜ್ಞಾನ ವಿಷಯದ ಸಂಪದೀಕರಣದ ಜಿಲ್ಲಾ ತರಬೇತಿಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಈ ಕಂಟೆಂಟ್ ಅನ್ನು ತಯಾರಿಸುವಂತಹ ತಾಲೂಕಾ ಮಟ್ಟದ ವಿಜ್ಞಾನ ಸಂಘಟನೆಗಳಲ್ಲಿ ಅವುಗಳಲ್ಲಿ ಪಾಠಗಳನ್ನು ರಚಿಸುವುದರ ಮೂಲಕ, ತರಬೇತಿಗಳನ್ನು ನೀಡುವುದರ ಮೂಲಕ ಸಕ್ರಿಯವಾಗಿ ಭಾಗವಹಿಸಿದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ಪರೀಕ್ಷಾ ಸಲಹೆ ಮತ್ತು ಮಾರ್ಗದರ್ಶನಗಳನ್ನು ನೀಡಿ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಶಿಕ್ಷಕ ಬಂಧುಗಳಿಗೆ ವಿಷಯ ಫೋರಂನಲ್ಲಿ ನೀಡುತ್ತಾ ಭಾಗವಹಿಸಿದ್ದನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ತಿಳಿಯಪಡಿಸುತ್ತೇನೆ. ಜೊತೆಗೆ ತಾಲೂಕು ವಿಜ್ಞಾನ ವಿಷಯದ ಬಳಗದ ಕಾರ್ಯದರ್ಶಿಯಾಗಿ ಎಲ್ಲ ಸಂಘಟನೆಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದೇನೆ. ಅದೇ ರೀತಿಯಾಗಿ ನಿರ್ದೇಶಕರ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರ ಆಶ್ರಯದಲ್ಲಿ ನಡೆಯುವಂಥ ಎಲ್ಲ ತರಬೇತಿಗಳಿಗೆ ನಾನು ಸಂಪನ್ಮೂಲ ವ್ಯಕ್ತಿಯಾಗಿ, ಸಂಘಟಕನಾಗಿ, ವಿಜ್ಞಾನ ವಿಷಯದ ಸಂಪದೀಕರಣದ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದ 8ನೇ ತರಗತಿ ವಿಜ್ಞಾನ ವಿಷಯದ ಆನ್ಲೈನ್ ತರಬೇತಿಯನ್ನು ಯಶಸ್ವಿಯಾಗಿ ಕಳೆದ ಸಾಲಿನಲ್ಲಿ ನೆರವೇರಿಸಿ ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ನಮ್ಮದೇ ಆದಂತಹ ಈ ಕಂಟೆಂಟ್ ತಯಾರಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ವಿಷಯ ಸಂಪದೀಕರಣ, ವಿಜ್ಞಾನ ವಿಷಯದ ವಿಷಯ ವಸ್ತು, ಪಠ್ಯ ವಸ್ತುಗಳನ್ನು ತಯಾರಿಸುವಂತಹ ಕಾರ್ಯಾಗಾರಗಳಲ್ಲಿ ಶಿಕ್ಷಕರ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತೇನೆ. ಶಿಕ್ಷಕರಿಗಾಗಿ ಡಯಟ್ ಕುಮಟಾದ ವತಿಯಿಂದ ಉಪಕರಣಗಳ ಮಾಹಿತಿಗಳನ್ನು ನೀಡುವಂತಹ ವಿಜ್ಞಾನ ವಿಷಯದ ಸಂಪದೀಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮದೇ ತಾಲೂಕಿನಲ್ಲಿ, ನಮ್ಮದೇ ಶಾಲೆಯಲ್ಲಿ ಅದನ್ನು ಹಮ್ಮಿಕೊಂಡಿರುತ್ತೇನೆ. ಅದೇ ರೀತಿಯಾಗಿ ಡಯಟ್ ಸಿರ್ಸಿಯ ವತಿಯಿಂದ ನಡೀತಕ್ಕಂತಹ ವಿಜ್ಞಾನ ವಿಷಯದ ಎಲ್ಲ ಚಟುವಟಿಕೆಗಳನ್ನು ಪ್ರತಿಯೊಂದು ತಾಲೂಕುಗಳಲ್ಲಿ ಸಂಘಟಿಸಿ ಆ ತಾಲೂಕಿನ ವಿಜ್ಞಾನ ಶಿಕ್ಷಕರಿಗೆ ಮಾಹಿತಿಯನ್ನು ನೀಡುವ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಡಯಟ್ ಕುಮಟಾದಲ್ಲಿ ನಡೆಯುವ ಹಾಗೂ ಸಿರ್ಸಿಯಲ್ಲಿ ನಡೆಯುವ ಜೊತೆಗೆ ತಾಲೂಕಿನಲ್ಲಿ ನಡೆಯುವ ಎಲ್ಲ ವಿಜ್ಞಾನ ಶೈಕ್ಷಣಿಕ ಕಾರ್ಯಾಗಾರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಜೊತೆಗೆ ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯ ಯಲ್ಲಾಪುರ, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಯಲ್ಲಾಪುರ ಇವರ ಅಡಿಯಲ್ಲಿ ನಡೆಯುವ ಈ ಕಲಿಕಾ ಕಾರ್ಯಕ್ರಮ ಶಿಕ್ಷಣ ಸುರಭಿಗೆ ಈ ಕಂಟೆಂಟ್ ತಯಾರಿಸುವಂತಹ ಒಂದು ತಂಡದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ. ತಂತ್ರಜ್ಞಾನ ಆಧಾರಿತ ಪಾಠಗಳನ್ನು, ತರಬೇತಿಗಳನ್ನು ಕಳೆದ 10 ವರ್ಷಗಳ ಹಿಂದೆಯೇ ಲ್ಯಾಪ್ಟಾಪ್ ಮತ್ತು LCDಗಳನ್ನು ಬಳಸಿ ಶಾಲೆಯಲ್ಲಿ ಮಕ್ಕಳಿಗೆ ಪಾಠಗಳನ್ನು ಮಾಡುತ್ತಾ ಬಂದಿರುತ್ತೇನೆ.
ಇಂದಿನ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಒಂದು ಅನಿವಾರ್ಯತೆ ಇರುವುದರಿಂದ ಪ್ರತಿಯೊಂದು ಪಾಠಗಳ ಈ ಕಂಟೆಂಟ್ಗಳನ್ನು ತಯಾರಿಸಿ ಮಕ್ಕಳಿಗೆ ಹಾಗೂ ಶಿಕ್ಷಕರುಗಳಿಗೆ ಅನುಕೂಲವಾಗುವಂತೆ ತರಬೇತಿಯನ್ನು ನೀಡುವಂತಹ ಕೆಲಸವನ್ನ ಮಾಡುತ್ತಾ ಈ ವಿಜ್ಞಾನ ಕ್ಷೇತ್ರದಲ್ಲಿ ಈ ರೀತಿಯ ಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ಸದಾ ವಿಜ್ಞಾನದ ಸೇವೆಯಲ್ಲಿ ನಿಮ್ಮೊಂದಿಗೆ ಇರುವಂತಹ ಎಂ ರಾಜಶೇಖರ್, ಹೋಲಿ ರೋಸರಿ ಪ್ರೌಢಶಾಲೆ ಯಲ್ಲಾಪುರ. ಧನ್ಯವಾದಗಳು.